ನೋಡು, ನನ್ನ ಹೆಂಡತಿ ಇವಾಗ ಸಮಾಧಾನ ಮಾಡ್ಕೊಬಿಟ್ಟವಳೆ. ನನ್ನ ಸವಾಸಕ್ಕೆ ನನಗೆ ಗೊತ್ತಿಲ್ಲ. ನೋಡು, ನನಗೂ ಕಷ್ಟ, ಮನೆಗೆ ನಿನಗೂ ಕಷ್ಟ. ಅಂದರೆ ನಾನು ದುಡಿತೀನಿ, ಆದರೆ ನನ್ನ ಹೆಂಡತಿ ಗೊತ್ತಲ್ಲ, ನನ್ನ ಹೆಂಡತಿ ಒಂಥರ ಸರಿ ಇಲ್ಲ ನನ್ನ ಹೆಂಡತಿ. ಆದರೆ ನಿನಗೂ ಗೊತ್ತಲ್ವಾ, ನಿನ್ನ ಗಂಡನೂ ಒಂಥರ ಸರಿ ಇಲ್ಲ ಅಂತ ಹೇಳ್ಬಿಟ್ಟು. ಅದಕ್ಕೆ ನಾನು ಹೇಳಿದ್ದು ಕಮ್ಲಿ, ಇಬ್ರು ದೂರ ದೂರ ಹೋಗ್ಬಿಟ್ಟು ಮದುವೆ ಮಾಡ್ಕೊಬಿಡೋಣ. ನಾನು ಎಷ್ಟೊಂದು ಜನ ಹುಡುಗಿಯರನ್ನ ನೋಡಿದ್ದೀನಿ, ಆದರೆ ನಿನ್ನಷ್ಟು ಮಾತ್ರ ನನಗೆ ಯಾರೂ ಇಷ್ಟನೇ ಆಗಿಲ್ಲ ನಿನ್ನಷ್ಟು. ಅಷ್ಟೊಂದು ಇಷ್ಟ ನನಗಂತೂ ನೀನು ಅಂದರೆ. ಅಂದರೆ ತುಂಬ 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 ಇಷ್ಟ. ಈ ಎಷ್ಟೋ ಜನ ಹುಡುಗಿಯರನ್ನ ನೋಡಿದ್ರು ಓಡೋಗ್ಬೇಕು, ಅವ್ರ ಜೊತೆ ಮದುವೆ ಮಾಡ್ಕೋಬೇಕು ಅಂತ ಎಂದೂ ಅನಿಸಿಲ್ಲ. ನೀನು ತುಂಬ ಒಳ್ಳೆಯವಳು. ಅದಕ್ಕೆ ಓಡೋಗ್ಬಿಟ್ಟು ಆರಾಮಾಗಿ ನೀನು ನಿನ್ನ ಗಂಡನ ಬಿಟ್ಬಿಡು, ಡೈವರ್ಸ್ ಕೊಟ್ಬಿಡು. ನಾನು ನನ್ನ ಹೆಂಡ್ತಿನ ಬಿಟ್ಬಿಡ್ತೀನಿ. ಇಬ್ರು ನೆಮ್ಮದಿಯಾಗಿ ಜೀವನ ಮಾಡ್ಕೊಂಡು ಖುಷಿಯಾಗಿ 100 ಕಾಲ ಆರಾಮಾಗಿ ಇದ್ಬಿಡ್ಬೋದು. ಏನಂತೀಯಾ? ಅಯ್ಯೋ ಅದೆಲ್ಲ ಬೇಡ. ನೀವು ನಿಮ್ಮ ಹೆಂಡತಿ ಜೊತೆನೇ ಇರಿ, ನಾನು ನನ್ನ ಗಂಡನ ಜೊತೆನೇ ಇರ್ತೀನಿ. ಬೇಕಾದ್ರೆ ನಾವು ಹಿಂಗೆ ಜೊತೆ ಓಡಾಡ್ಕೊಂಡು ಇದ್ಬಿಡೋಣ. ಅದೆಲ್ಲ ಸಣ್ಣ ಕಿರಕಿಲ್ಲ. ಓ ಏನು ಗೊತ್ತಾ, ದೂರ ದೂರ ಇದ್ರೆ ಪಿರುತಿ ಇರ್ತದೆ, ಹತ್ರಕ್ಕೆ ಬಂದಷ್ಟು ದ್ವೇಷ ಸ್ಯಾನೆ. ಇವಾಗ ನೀವು ಹೆಂಗೆ ನಿಮ್ಮ ಎಂಡ್ರನ್ನ ಬೇಜಾರು ಮಾಡ್ಕೊತಿರೋ ಹಂಗೆ ನೀವು ನಾಳೆ ನನ್ನೂ ಬೇಜಾರು ಮಾಡ್ಕೊಬಿಡ್ತೀರಾ ನೀವು. ಅಂದರೆ ಜೊತೆಗಿದ್ದಷ್ಟು ಶಾನೆ ಬೇಜಾರು. ದೂರ ಇದ್ದಷ್ಟೇ ಇದಿರೋದು ಅಂತಂದರೆ ಸರಿ ಬಿಡು. ಸುಮ್ಕೇನೆ ಯಾಕೆ, ನಾನು ಇನ್ನೂ ತರಕಾರಿ ತಗೊಬಿಟ್ಟು ಬರೋಕ್ಕೆ ಸಂತೆಗೆ ಬೇರೆ ಹೋಗ್ಬೇಕು. ಇನ್ನೂ ಕೆಲಸ ಐತೆ. ನೀವು ಏನೇನೋ ಯೋಚನೆ ಮಾಡೋಕೆ ಹೋಗ್ಬೇಡಿ. ನಾವು ಹಿಂಗೆ ಕೊನೆ ತನಕ ಜೊತೆಗೆ ಖುಷಿಯಾಗಿದ್ಬಿಡಣಿ. ಆದರೆ ಓಡಾಗಿಡಾಗ ಮದುವೆ ಮಾಡ್ಕೊಳ್ಳೋದು, ಒಂದೇ ಮನೆಗಿರೋದು, ಆಮೇಲೆ ಒಂದೇ ಮನೆಗಿದ್ದಾಗ ನಿಮಗೆ ನಾನು ಇಷ್ಟ ಆಗಲ್ಲ, ನನಗೆ ನೀವು ಇಷ್ಟ ಆಗಕ್ಕಿಲ್ಲ. ಆಮೇಲೆ ನೀವು ಬೇರೆ ಯಾರನ್ನ ನೋಡ್ಕೊಂಡು ಹೊಂಟೋಗೋದು, ಈ ಕಡೆ ನನಗೆ ಆ ಜೀವನನೂ ಇರೋಕ್ಕಿಲ್ಲ, ಈ ಜೀವನನೂ ಇರೋಕ್ಕಿಲ್ಲ. ಅಯ್ಯೋ ನಮ್ಮ ಅತ್ತೆ ಬೇರೆ ಇವಾಗ ಏನೋ ಒಂಚೂರು ಒಳ್ಳೆಲಾಗ್ಬಿಟ್ಟು ಜಮೀನು ಕೊಟ್ಟೈತೆ, 1 ಎಕರೆ ಮಾಡ್ಕ ಅಂತ ಹೇಳ್ಬಿಟ್ಟು. ಅದು ಹೆಂಗೋ ಇನ್ನು ಹಂಗೆ ಹೊಲಸ್ಕೊಂಡ್ರೆ ನಮ್ಮ ಅತ್ತೆ ನನ್ನ ಕಡೆಗೆ ಬಂದ್ಬಿಡ್ತದೆ. ಅದಕ್ಕೆ ಈ ಟೈಮಾಗೆಲ್ಲ ಬೇಡ ಅಂತ. ಆದರೂ ಕಮಲ, ನೀನಂದರೆ ನನಗೆ ಬಲಿಷ್ಟ. ನಿನಗೂ ಗೊತ್ತಲ್ವಾ, ನಾನು ನಿನ್ನ ಇಷ್ಟಪಡ್ತೀನಿ ಅಂತ ಹೇಳ್ಬಿಟ್ಟು ನೀನು ಅಂದರೆ ನನಗೆ ಬಲಿಷ್ಟ. ಏನು ಹೇಳನಿ, ನೀನು ನೋಡಿದ್ರೆ ಹಿಂಗಂತ್ಯ. ಹೇಳಿದ್ದೆಲ್ಲ ಕೇಳೋದೇ ಇಲ್ಲ ನೀನಂತೂ. ನಾನು ಎಂಟ್ರತಾಗೆ ದುಡ್ಡೈತೆ ಒಪ್ಕೋತೀನಿ, ಅವಳು ಏನು ಬೇಕಾದ್ರೂ ಮಾಡ್ತಾಳೆ. ಆದರೆ ನಂಗೆ ಅವಳಂದ್ರೆ ಇಷ್ಟ ಇಲ್ಲ. ಒಂದ್ಸಲ ಯೋಚನೆ ಮಾಡು, ಇವತ್ತು ರಾತ್ರಿ ಎಲ್ಲ ಕುಂತ್ಕೊಂಡು ಯೋಚನೆ ಮಾಡ್ತೀಯಾ? ನಮ್ಮ ಅಮ್ಮನೂ ಹಂಗೆ ಹೇಳ್ತು. ನೋಡ್ತೀನಿ, ಒಂದು ರಾತ್ರಿ ಕುಂತ್ಕೊಂಡೆಲ್ಲ ಯೋಚನೆ ಮಾಡ್ಬಿಟ್ಟು ಆಮೇಲೆ ನಿರ್ಧಾರ ಮಾಡೋಣ ಏನು ಮಾಡಬೇಕು ಅಂತ. ಅಯ್ಯೋ 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 ಬೇವರ್ಸಿ ನನ್ನ ಮಕ್ಕಳ. ಮೊನ್ನೆಲ್ಲ ಅಷ್ಟು ಕ್ಯಾಕುರ್ಸ್ ಮಕ್ಕುಗುತ್ತು ಮೆಟ್ನಾಗ ಹೊಡೆದಿದ್ದೀನಿ ಬೇವರ್ಸಿ ನನ್ನ ಮಗಂಗೆ. ಮತ್ತೆ ಇವಳ ಜೊತೆ ತಿರುಗ್ತಾವನಲ್ಲ ಈ ಬೊಡ್ಡಿ ನನ್ನ ಮಗಂಗೆ. ಏನು ತಗೊಂಡು ಹಾಕನಿ ಇವಳು, ಏನು ತಗೊಂಡು ಹಾಕಿದ್ರು ಕಮ್ಮಿನೇನಿಯ ಅಲ್ಕ ನನ್ನ ಮಗಂಗೆ. ಈ ಗಂಡಸ್ರು ಬುದ್ಧಿನೇನಿಯ ಈಸು ಅನ್ನಿಸ್ತದೆ. ಯಾವ ಕಡೆ ನೀವು ಸರ್ ಮಾಡಕ್ಕೆ ಹೋದ್ರು ಈ ಕಡೆ ಸರ್ ಮಾಡ್ರಿ, ಇನ್ನೊಂದು ಕಡೆ ಹೋಗ್ತಾನೆ, ಇನ್ನೊಂದು ಕಡೆ ಸರ್ ಮಾಡಿದ್ರೆ ಇನ್ನೊಂದು ಕಡೆ ಹೋಯ್ತಾನೆ. ಇವಳು ಇವಳು ಅಲ್ಲಿದ್ಲು ತಾನೇ, ಫ್ಯಾಕ್ಟ್ರಿ ಹುಡುಗಿನೇ ತಾನೇ. ಈ ಬೊಡ್ಡಿ ನನ್ನ ಮಗಂಗೆ ಐತಿ ಇವತ್ತು. ಮಾನ ಮರುವದಿ ಎಲ್ಲ 3 ಕಾಸಿಗೆ ಇಲ್ಲೇ ಹರಾಜಾಗೋಗ್ಬಿಡ್ಬೇಕು ಇಬ್ರದೂ. ಹಂಗೆ ಮಾಡ್ತೀನಿರು ಈ ಬೊಡ್ಡಿಗಳಿಗೆ. ಸರಿ, ನಾನು ಸಂತೆಗೆ ಹೋಗ್ಬೇಕು, ಬನ್ನಿ ಹೋಗೋಣ. ಎಲ್ಲ ಬೊಡ್ಡಿಗಳ ನಿನ್ ಕಳಿ ಬಿಟ್ಬಿಡ್ತೀನಿ ನಿಮ್ಮನ್ನಂತನವೇ. ಇವತ್ತು ಚಿತ್ರಾನ್ನನೇನಿಯ. ಇವತ್ತು ಮಾನ ಮರುವದಿ ಅಂತ ನಾನು ಸುಮ್ಕಿದ್ದೆ ಬಡಿಬಾರ್ದು ಅಂತ ಹೇಳ್ಬಿಟ್ಟು ಈಗ ಅದು ಯಾವ ಮಾನ ಮರುವದಿ ಬಗ್ಗೆ ತಲೆ ಕೆಡಿಸ್ಕೊಳ್ಳಲ್ಲ. ಕಿತ್ತೋದೊಳೆ ನಾನು ಗಂಡನೇ ಬೇಕೇನೆ ನಿಂಗೆ. ಜೊತೆಗೆ ಇಟ್ಕೊಂಡು ಓಡಾಡಕ್ಕೆ ಗಂಡನೇ ಬೇಕಾ ನಿಂಗೆ? ಲೋಪರ್ ಬಡ್ಡಿನ ತಗೊಬಿಟ್ಟು ಬಂದು ನಿನ್ ಬಿಡಕ್ಕಿಲ್ಲ ನಾನು. ಇವತ್ತು ಇಟ್ಟಾಡಿಸ್ಲಿಲ್ಲ ಅಂದ್ರೆ ನನ್ನ ಹೆಸರು ಬದಲಾಯಿಸ್ಕೊಬಿಡ್ತೀನಿ. ನನ್ನ ಹೆಸರನ್ನ ಮಾಡ್ತೀನಿ, ಇಬ್ರಿಗೂ ಮಾಡ್ತೀನಿ. ನೋಡ್ಬಾ, ಅದೇನೇನು ತರಕಾರಿ ಬೇಕೋ ಮನೆಗೆ ತಗ. ನಿನ್ನ ಗಂಡ ನೀನು ನಿಮ್ಮಮ್ಮ ಊಟ ಮಾಡೋದಕ್ಕೆ ನಾನು ಇಷ್ಟು ದಿನದಿಂದ ನಿಂಗೆ ತರಕಾರಿ ಕೊಡಿಸ್ತಿಲ್ಲ ಹೇಳು. ನಿಮಗೂ ಬಾಕ್ಸ್ ತಗೊಬಿಟ್ಟು ಬರ್ತೀನಲ್ಲ ಅವಾಗವಾಗ, ನೀವು ತಿಂತೀರ ತಾನೇ? ಸರಿ, ನನಗೆ ಈರುಳ್ಳಿ ಒಂದು 4 kg, ಹಾಗೆ ತೆಂಗಿನಕಾಯಿ ಒಂದು 10 ತೆಂಗಿನಕಾಯಿ ಎಲ್ಲ ತಗೊಂಡೋಗ್ಬೇಕು. ತೆಂಗಿನಕಾಯಿ ರೇಟ್ ಎಲ್ಲ ಜಾಸ್ತಿ ಆಗೈತೆ. ಹೌದು ಹೌದು, ತೆಂಗಿನಕಾಯಿ ರೇಟ್ ಎಲ್ಲ ಶಾನೆ ಆಗೋಗ್ಬಿಟ್ಟೈತೆ. ಒತ್ತೆ ತಕಂತೀಯಾ? ಒಂದಕ್ಕಿಂತ ಒಂದು 20 ತೆಂಗಿನಕಾಯಿ, ಹಂಗೆ 4 kg ಈರುಳ್ಳಿ ಯಾಕೆ, ಹಂಗೆ ಒಂದು 10 kg ಈರುಳ್ಳಿ ಎಲ್ಲ ತಗೊಂಡೋಗ್ಬಿಟ್ರೆ ಆಯ್ತದಲ್ಲ ಮನೆಗೆ. ಒಂದು ತಿಂಗಳದ ಹೆಂಗೋ ನಿನ್ನ ಸಂಸಾರ ನಡೀತದೆ. ಹ್ಞೂ ಅಲ್ವಾ? 10 kg ಈರುಳ್ಳಿ, ಒಂದು 40-50 ಕಾಯಿ, ಹಂಗೆ ನೀವು 4 kg ಹುಳ್ಳಿಕಾಯಿ, 4 kg ಕ್ಯಾರೆಟು ಎಲ್ಲ ತುಂಬಿಸ್ಕೊಂಡು ತಗೊಂಡೋಗು. ಯಾಕಂದ್ರೆ ನಿಮ್ಮ ಅಪ್ಪನ ಮನೆ ಗಂಟೆನಾರ ಹೋಗ್ಬೇಕಾ? ಯಾವನ ಕಿತ್ತೋಗಿರೋ ನನ್ನ ಮಗನ್ ತಾನೇ ಹೋಗೋದು. ನೀನು ನಿನ್ನ ಗಂಡ ನಿಮ್ಮ ಮನೆಗೆಲ್ಲ ಸಂತೆಗೆ ಇರ್ತಿರಲ್ಲ, ನಿನ್ನ ಗಂಡನ ದುಡ್ಡು ಖರ್ಚಾಗಕ್ಕಿಲ್ಲ, ನಿನ್ನ ದುಡ್ಡು ಖರ್ಚಾಗಕ್ಕಿಲ್ಲ. ಯಾವನೋ ಅಲ್ಕ ಬೇವರ್ಸಿ ನನ್ನ ಮಗ ಕೊಡಿಸ್ತಾನೆ. ತಕೊಂಡು ಆರಾಮಾಗಿ ತಿನ್ಕೊಂಡು ಇನ್ನೂ ಒಂದು 4 kg ಶಾನೆ ಆಗ್ರಿ, ಇಡೀ ಫ್ಯಾಮಿಲಿನ ನೋಡ್ಕತ್ತಾರಲ್ಲ ಕಂಡೋರ್ ಗಂಡಸ್ರು ಅಲ್ವಾ? ಅಯ್ಯೋ ಅಲ್ಲೇ ನೀನಿಲ್ಲಿ. ನಾನೇ ನೆನೆಯ ಇಲ್ಲಿ. ಏನೇ ಕಿತ್ತೋಗಿರೋ ಲೋಡಿ. ಮೊನ್ನೆಲ್ಲ ಗಾರ್ಮೆಂಟ್ಸಿಗೆ ಬಂದು ಹೆಂಗ್ ಸಿಕ್ರಂಗ್ ಬೈದು ನನ್ನ ಗಂಡನ ಜೊತೆ ಇನ್ಯಾರು ಬರಬಾರ್ದು ಅಂತ ಅಷ್ಟೆಲ್ಲ ಮಾಡಿದ್ದೀನಿ. ಆದ್ರೂ ಮತ್ತೆ 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 ಅದನ್ನ ನೆನೆಯ ಮಾಡ್ತೀಯ ನೀನು? ಮತ್ತೆ ನನ್ನ ಗಂಡನೇ ಬೇಕೇನೆ ನಿನ್ಗೆ? ಅಯ್ಯೋ ಲೇ ಹೊಡಿಬೇಡ ಸುಮ್ಕಿರೆ. ಪಾಪ ಕಣೆ. ಇಲ್ಲ, ಇವಳು ಹೊಡಿತಿದ್ರೆ ನಿಂಗೆ ಕಳ್ಳು ಚುರ್ ಅಂತ ಆಯ್ತಾ ನಿಂಗೆ? ಬೇವರ್ಸಿ ನನ್ನ ಮಗನೇ. ಅಯ್ಯಯ್ಯೋ ಲೇ ಬಿಡೆ. ಎಲ್ಲಾರು ನೋಡ್ತಾವ್ರೆ, ಮಾನ ಮರ್ಯಾದೆ ಹೋಯ್ತದೆ. ಅವ್ಳು ಹಿಡ್ಕೊಂಡು ನೋಡಿದ್ರೆ ನೋಡಿ ಸಂತೆಗಿರಲ್ಲ, ನಮ್ಮನೇನಿಯ ನೋಡ್ತಾವ್ರೆ. ಬುಡೆ ನೀನು ಸುಮ್ಕೆನೇನಿಯ. ಅಯ್ಯೋ ಹಿಂಗೆಲ್ಲ ಹೊಡೆದಾಡಿದ್ರೆ ಎಲ್ಲರೂ ನಮ್ಮ ಬಗ್ಗೆ ಕೆಟ್ಟ ತಿಳ್ಕೊತಾರೆ. ಬುಡಮಿ.
ಯಾಕಲೇ ಬಡ್ಡಿ ನೀನ್ ಇವಳ ಜೊತೆ ಇಕ್ಕಂಡಿರೋಳ ಜೊತೆ ಕೈ ಕೈ ಹಿಡ್ಕೊಂಡು ತಿರ್ಗಾಡ್ಬೇಕಾದ್ರೆ ನಿನಗೆ ಬಿಲ್ಡಪ್ ಕೊಡ್ಬೇಕಾದ್ರೆ ನಿನ್ಗೆ ಏನು ಆಗಕ್ಕಿಲ್ಲ ನಿಂಗೆ ಅಲ್ವಾ ನಿಂಗೆ ಬಿಲ್ಡಪ್ ಕೊಡ್ಬೇಕಾದ್ರೆ ತಿರುಗ್ಬೇಕಾದ್ರೂ ಆದ್ರೆ ನಿನಗೆ ನಾನು ಇವಳು ಹಿಡ್ಕೊಂಡು ಹೊಡೆದ್ರೆ ಹೊಡಿಬೇಕಾದ್ರೆ ಮಾತ್ರ ಮಾನ ಮರವದಿ ಹೋಯ್ತದೆ ಯಾಕ್ಲಾ ಬಡ್ಡಿ ಇವಳು ಕೈ ಕೈ ಹಿಡ್ಕೊಂಡು ಆಡ್ಬೇಕಾದ್ರೆ ಅವಾಗ ನೀನು ಮಾನ ಮರವದಿ ಹೋಗಿಲ್ವಾ ನಿಂಗೆ ಈಗ ನಾನು ಇವಳು ಬಾರಿಸ್ತೀನಲ್ಲ ಎಲ್ಲ ಮರ್ಯಾದಿನೂ ಸಂದ ವಾಪಸ್ ಬರ್ತದೆ ಹೇಳು ಕಿತ್ತೋಗಿರೋಳ್ಗೆ ಯಪ್ಪ ನಾನ್ ಸತ್ತೆ ಅಯ್ಯೋ ಕಮ್ಲಿ ಯವ್ವ ನಾನ್ ಸತ್ತೆ. ಯಪ್ಪ ರೀ ಯಪ್ಪ ಎದ್ದೋಡ್ರಿ ಸಾಯಪ್ಪ ನನ್ನ ಮಕ್ಳ ಬಿಲ್ಡಪ್ ನನ್ನ ಮಕ್ಳ ಎಲ್ಲ ನಿಂಗೆ ಬೊಗಳಿದ್ ನನ್ನ ನಾಯಿ ನನ್ನ ಮಗನ ನಿನಗೆ ಎಷ್ಟು ಅಂತ ಬೊಗಳಿ ನಾನು ಈ ಹುಡುಗಿಯರ್ ಸವಾಸ ಮಾಡಬೇಡ 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 ಅಂದ್ರೂ ನನಗೆ ಹುಡುಗಿರೇ ಬೇಕು ಅಂತ ಬಡ್ಡಿ ನನ್ನ ಮಗನೇ ನೀನು ಮಾಡ್ತೀಗ ಅಂತ ಹೇಳಿದ್ರೆ ನಾನು ಮೋಸ ಮಾಡ್ರನ್ನ ಬಿಟ್ಬಿಡ್ತೀನಲ್ಲ ಫುಟ್ಬಾಲೇನೇ ಆಡೋದು ನನ್ನ ಮಗನೇ ಎಷ್ಟು ಜನ ಹುಡುಗಿಯರನ್ನ ಜೀವನ ಹಾಳು ಮಾಡ್ಕೊಂಡಿದ್ಯಾ ಜೊತೆಗೆ ನಂದು ಸೇರಿ ಹಾಳು ಮಾಡ್ತಿದ್ದೀಗ ಏನಿಲ್ಲ ಕಿತ್ತೋದ್ಲ ಹುಡಿ ನಿನಗೆ ಗಂಡ ಇಲ್ವೇನೆ ಬಾ ಐತೆ ನಿನಗೆ ನಿನಗೆ ಗಂಡಂಗೆ ಹೇಳಿ ಹೊರೆ ಬಡಿಸ್ತೀನಿ ಸರಿಯಾಗಿ ನಿನಗೆ ಆವಾಗ ಗೊತ್ತಾಯ್ತದೆ ನಿಂಗೆ ಅಲ್ಲಿ ಗಂಟ ನಿಂಗೆ ಏನು ಗೊತ್ತಾಯ್ತದೆ ನಿಂಗೆ ಮುಂದೊಂದು ದಿನ ಗೊತ್ತಾಯ್ತದೆ ಬಾ ನಿಂಗೆ ಸರಿಯಾಗಿ ಮಾಡ್ತೀನಿ ಬಾ ನಿಂಗೆ ಲೋಡಿ ನನ್ನ ಗಂಡನೇ ಬೇಕು ನಿಂಗೆ ಸಂಸಾರ ಮಾಡಕ್ಕೆ ಯಾವನೋ ಬಿಟ್ಟಿ ಕೊಡಿಸ್ತಾರೆ ಒತ್ಕೊಂಡು ಹೋಗ್ಬಿಡು ಮುಟ್ಬಿಟ್ಟೆ ನಿನ್ನ ಗಂಡ ಯಾವಳು ಕೊಡಿಸ್ತಾವ ನೋಡ್ಕೋಬೇಕಿತ್ತು ನಾನು ನಿನ್ನ ಗಂಡನ ಜೊತೆ ಓಡಾಡ್ತೀನಿ ಬಿಡು ಅವಾಗ ನೋಡಿವಂತೆ ನೀನು ಉರ್ಕೋಬೇಕು ಹಿಂಗೆ ಮುಳ್ಳಿಂದನೇ ನೀ ತೆಗಿಬೇಕು ಕಿತ್ತೋದ್ ಲೋಡಿ ನೀವಳು ಮಾತ್ರ ಯಾವನಿಂದನೇ ತಿರ್ಗಾಡ್ಬೇಕು ಇವ್ನ ಗಂಡ ಮಾತ್ರ ಸಾಚವಾಗಿರ್ಬೇಕೇನೆ ನಿನಗೂ ನಾನು ನೋವು ಗೊತ್ತಾಯ್ತದೆ ಇರೋ ತೋರಿಸ್ತೀನಿ ಅಪ್ಪ ಆಯ್ತಿಲ್ಲ ನನಗೆ ಯಾವ ಕಾಲೆಲ್ಲ ಮುರಿದೋಗ್ಬಿಟ್ಟೈತ್ ಬಿಡೆ. ಅಯ್ಯೋ ನನ್ನ ಗಂಡಂಗೆ ಮಾತ್ರ ಹೇಳ್ಬೇಡಿ ಈಗ ತಾನೇ ನಮ್ಮ ಅತ್ತೆ ಒಂದು ಎಕರೆ ಜಮೀನು ಕೊಟ್ಟೈತೆ ಆಮೇಲೆ ಅದು ಕಿತ್ಕೊಬಿಟ್ಟು ನನಗೆ 3 ನಾಮ ಹಾಕ್ಬಿಟ್ಟು ಒದ್ದು ಓಡಿಸ್ಬಿಡ್ತಾರೆ ಪ್ಲೀಸ್ ಬಿಟ್ಬಿಡಿ ಇನ್ನೊಂದು ಕಿತ್ತ ನಾನು ನಿಮ್ಮ ಗಂಡನ ಸವಾಸಕ್ಕೆ ಬರಕ್ಕಿಲ್ಲ ಅಂತ ದೃಢ ನಿರ್ಧಾರ ತಗೋಬೇಡ ಕಮ್ಲಿ ಅಂತ ದೃಢ ನಿರ್ಧಾರ ತಗೋಬೇಡ. ಯವ್ವ ಅಲ್ಕ ನನ್ನ ಮಗನೇ ಇಷ್ಟು ಹೊಡೆದ್ರು ದೃಢ ನಿರ್ಧಾರ ತಗೋಬಾರ್ದು ದೃಢ ನಿರ್ಧಾರ ಮಗನೇ ನಿನ್ ಬೆಂಡೆತ್ತಿ ಬ್ರೇಕ್ ಹಾಕಿ ಬಟ್ಟೆ ಒಗ್ದಂಗೆ ಒಗ್ಗದ ನೀನು ಹಾಕ್ಲಿಲ್ಲ ಅಂದ್ರೆ ಇನ್ನು ಒಯ್ತೀಯ ನಿನ್ ಗಾರ್ಮೆಂಟ್ಸ್ಗೆ ಕನ್ಸು ಕಣ ಕನ್ಸ್ ಕಾಣ್ತಿರೋ ಗಾರ್ಮೆಂಟ್ಸ್ಗೆ ಹೋಯ್ತೀನಿ ಬಿಡ್ತೀನಿ ಅಂತ ಹೇಳ್ಬಿಟ್ಟು ನಾನು ಸಂದಕ್ಕಿಲ್ಲ ನಾನು ಹಿಂಗೆ ಆಗಿದ್ದೀನಿ ಅಂತ ತಾನೇ ನಾನು ಹಿಂಗೆಲ್ಲ ಕಣ್ಣುಡ್ಕ ಹಾಕೊಂಡು ಹಿಂಗೆಲ್ಲ ಇದ್ದೀನಿ ಅಂತ ತಾನೇ ನೀನು ಕಿತ್ತೋದಂಗೆ ನೋಡ್ತಿರೋದು ನನ್ನ ಮಗನೇ ಏನಿಲ್ಲೇ ನಿನಗೂ ಗೊತ್ತು ಮಾಡಿಸ್ತೀನಿ ನಿನ್ನ ಗಂಡ ಬ್ಯಾರ್ಯಾರ ಜೊತೆ ಇದ್ರೆ ನಿನಗೆ ಹೆಂಗೆ ಉರಿತದೆ ಅಂತ ಹೇಳ್ಬಿಟ್ಟು ಗೊತ್ತು ಮಾಡಿಸ್ತೀನಿ ನನಗೆ ಗೊತ್ತು ಸುಮಾರು ದಿನದಿಂದ ನಿಮ್ಮ ಅವತಾರಗಳನ್ನ ನಿಮ್ಮ ಲಲ್ಲಿಗಳನ್ನ ನೋಡ್ತಾ ಇವನಿ ಒಂದು ಟೈಮ್ ಬರಲಿ ಅಂತ ಕಾಯ್ತಾ ಇದ್ದೆ ಬಂದೈತೆ ಮಾಡ್ತೀನಿ ಇಬ್ರಿಗೂ ಕಲಿಸ್ತೀನಿ ಪಾಠನ ಮಾಡ್ತೀನಿ ಐತೆ ಸರಿಯಾಗೈತೆ ನಿಮ್ಮಿಬ್ರಿಗೂ ಬಡ್ಡಿಗಳ ನನ್ನ ಗಂಡಂಗೆ ಮಾತ್ರ ಹೇಳ್ಬೇಡಿ ನೀನು ಇನ್ನೂ 4 ಕೇಟ್ ಹಾಕ್ಬಿಡಿ ನನ್ನ ಗಂಡಂಗೆ ಮಾತ್ರ ಹೇಳ್ಬೇಡಿ ನಾನು ನನ್ನ ಗಂಡ ಭಾಳ ಪಿರೂತಿ ಮಾಡ್ಬಿಟ್ಟು ಮದುವೆ ಮಾಡ್ಕೊಂಡ್ರದು ಎಷ್ಟೊಂದು ವರ್ಷದಿಂದ ಲವ್ ಮಾಡ್ಬಿಟ್ಟು ಮದುವೆ ಮಾಡ್ಕೊಂಡಿದ್ದೀವಿ ದಯವಿಟ್ಟು ದಯವಿಟ್ಟು ನನಗೆ ನನ್ನ ಗಂಡಂಗೆ ಹೇಳ್ಬೇಡಿ ನನ್ನ ಗಂಡ ಕೊಚ್ಚಾಕ್ಬಿಡ್ತಾನೆ ನನ್ನಂತಂದ್ರೆ ಅವನಿಗೂ ನಾನು ಅಂದರೆ ಬೋಲಿ ಪಿರೂತಿ ಬೋಲಿ ಇಷ್ಟಪಡ್ತಾನೆ ನನ್ನ ಹೀಗೇನಾದರೂ ವಿಷಯ ಎಲ್ಲ ಗೊತ್ತಾದರೆ ಸರಿಯಾಗಿ ಹಾಕೊಂಡು ಚೆನ್ನಾಗಿ ರುಬ್ಬಿಡ್ತಾನೆ ಇದು ಹೇಳ್ಬೇಡಿ ಈ ಭಯ ನನ್ನ ಗಂಡನ ಜೊತೆ ತಿರ್ಗಕ್ಕಿನ ಮುಂಚೆ ಇರಬೇಕಿತ್ತಲೇ ಇವಾಗಲ್ಲ ಐತೆ ನಿನಗೆ ಮಾರಿ ಹಬ್ಬ ಸರಿಯಾಗೈತೆ ನಿನಗೆ ಕಳಿತೀನಿ ಅಂದರೆ ನೋಡ್ತಾ ಇರು ಹೆಂಗೆ ಕಳಿತೀನಿ ಮರೆವಾದಿನ ಅಂತ ಹೇಳ್ಬಿಟ್ಟು ಲೋಡಿಂಗ್ ತಗೊಬಿಟ್ಟು ಬಂದು ಗಂಡನ ಜೊತೆ ಇವನು ಕಂಡೋರ್ ಎಂಟರ ಜೊತೆ ಓಡಾಡೋದು ಅಷ್ಟು ಸುಲಭ ಅಂತ ಅನ್ಕೊಬಿಟ್ಟನಲ್ಲ ತೋರಿಸ್ತೀನಿ ನಾನು ಏನು ಅಂತ ತೋರಿಸ್ತೀನಿ ನಮ್ಮ ಅಪ್ಪನ ದುಡ್ಡೆಲ್ಲ ಅರೆ ಮಾಡೋಕ್ಕೆ ಎಲ್ಲ ಹಾಳು ಮಾಡ್ಬಿಟ್ನಲ್ಲ ಇವನು ನಮ್ಮ ಅಪ್ಪನ ದುಡ್ಡಾಗಿ ತಿಂತಿದ್ದೆ ಅಲ್ವಾ ಈಗೂ ಅಂದ್ರೆ ನಮ್ಮ ಅಪ್ಪ ಯೋಚಿಸ್ಬೇಕು ಅಷ್ಟು ಕೊಟ್ಟು ಕಳಿಸ್ತದೆ ಅದು ನಿನಗೂ ಗೊತ್ತು ತೋರಿಸ್ತೀನಿ